ನಮ್ಮ ಮನೆ ಪಕ್ಕದಲ್ಲಿ ಒಬ್ಬರು ಕಟಿಂಗ್ ಶಾಪರ್ ಇದ್ದರು, ಪ್ರಭು ಅಂತ. ಅವ್ರ ಮೇಲೆ ಅಫೇರ್ ಇತ್ತು. ಅದು ನನಗೆ ಡೌಟ್ ಬಂದು ಏನೋ ಅವ್ರ ಫೋನಿಗೆ ಯಾವುದೋ ಮೆಸೇಜ್ ಮಾಡ್ತಿದ್ದಾರೆ ಏನಂತ ಹೇಳಿ ಕೇಳಿದಾಗ ಅವ್ರು ಹೇಳಿಲ್ಲ. ಯಾರ್ದು ಮೆಸೇಜ್ ಇದೆ ಏನಂತ ಕೇಳಿದಾಗ ಹೇಳಿಲ್ಲ. ಅದಕ್ಕೆ ಮುಂಚೆ ಏನಾಯ್ತು ಅಂದರೆ ಅವ್ರ ಮೊಬೈಲ್ಗೆ ರೀಚಾರ್ಜ್ ಆಗುತ್ತೆ. ಫೆಬ್ರವರಿನಲ್ಲಿ ಒಂದು ಸಲ ರೀಚಾರ್ಜ್ ಆಗುತ್ತೆ. ರೀಚಾರ್ಜ್ ಯಾರು ಮಾಡಿಸಿದ್ರು ಅಂತ ಕೇಳಿದಾಗ ನಾನೇ ಮಾಡಿಸ್ಕೊಂಡೆ ಅಂತ ಹೇಳ್ತಾಳೆ. ಆದರೂ ನಾನು ಡೌಟ್ ಬಂದು ನಮ್ಮ ಬ್ರದರಿಗೆ ಹೇಳ್ತೀನಿ ಮೊಬೈಲ್ ರೀಚಾರ್ಜ್ ಆಗಿದೆ ಅಂತ. ಅವರ ಒಂದು ನಂಬರ್ ಹೇಳ್ತಾರೆ, ಆ ನಂಬರಿಗೆ ಇದು ಮಾಡ್ತೀನಿ. ಅದು ಕಸ್ಟಮರ್ ಕೇರಿಗೆ ಕಾಲ್ ಮಾಡಿದಾಗ ಇದು ಫೋನ್ಪೇನಲ್ಲಿ ರೀಚಾರ್ಜ್ ಆಗಿದೆ ಅಂತ ಕಸ್ಟಮರ್ ಕೇರ್ ಅವ್ರು ಹೇಳ್ತಾರೆ. ನಮ್ಮ ಮನೆ ಮುಂಚೆ ಹೊಸಕೆರಳಿಯಲ್ಲಿ ಇರುತ್ತೆ. ಹೊಸಕೆರಳಿಂದ ಮನೇನ ಬಗಲ್ಗುಂಟೆಗೆ ಶಿಫ್ಟ್ ಮಾಡ್ತೀನಿ. ಬಗಲ್ಗುಂಟೆಗೆ ಶಿಫ್ಟ್ ಮಾಡಿ ಅಲ್ಲೇ ಬಗಲ್ಗುಂಟೆ ಅಂದರೆ ನಾನು ನಮ್ಮ ಬ್ರದರ್ ಎಲ್ಲ ಜೊತೆಗಿರ್ತಾರೆ. ಆ ಹುಡುಗ ಬರೋಲ್ಲ ಅನ್ನೋ ಇದಕ್ಕೆ ಮಾಡ್ತೀವಿ. ಬಗಲ್ಗುಂಟೆಗೆ ಶಿಫ್ಟ್ ಮಾಡಿ ಒಂದು ವಾರದಲ್ಲೇ ಹುಡುಗನ ಜೊತೆ ಇನ್ನೂ ಓಡೋಗಿದ್ದಾಳೆ. ಹೀಗೆ ನಮ್ಮ ಮನೆ ಪಕ್ಕದಲ್ಲಿ ಒಬ್ಬರು ಕಟಿಂಗ್ ಶಾಪರ್ ಇದ್ದರು, ಪ್ರಭು ಅಂತ. ಅವ್ರ ಮೇಲೆ ಅಫೇರ್ ಇತ್ತು. ಅದು ನನಗೆ ಡೌಟ್ ಬಂದು ಏನೋ ಅವ್ರ ಫೋನಿಗೆ ಯಾವುದೋ ಮೆಸೇಜ್ ಮಾಡ್ತಿದ್ದಾರೆ ಏನಂತ ಹೇಳಿ ಕೇಳಿದಾಗ ಅವ್ರು ಹೇಳಿಲ್ಲ. ಯಾರ್ದು ಮೆಸೇಜ್ ಇದೆ ಏನಂತ ಕೇಳಿದಾಗ ಹೇಳಿಲ್ಲ. ಅದಕ್ಕೆ ಮುಂಚೆ ಏನಾಯ್ತು ಅಂದರೆ ಅವ್ರ ಮೊಬೈಲ್ಗೆ ರೀಚಾರ್ಜ್ ಆಗುತ್ತೆ. ಫೆಬ್ರವರಿನಲ್ಲಿ ಒಂದು ಸಲ ರೀಚಾರ್ಜ್ ಆಗುತ್ತೆ. ರೀಚಾರ್ಜ್ ಯಾರು ಮಾಡಿಸಿದ್ರು ಅಂತ ಕೇಳಿದಾಗ ನಾನೇ ಮಾಡಿಸ್ಕೊಂಡೆ ಅಂತ ಹೇಳ್ತಾಳೆ. ಆದರೂ ನಾನು ಡೌಟ್ ಬಂದು ನಮ್ಮ ಬ್ರದರಿಗೆ ಹೇಳ್ತೀನಿ ಮೊಬೈಲ್ ರೀಚಾರ್ಜ್ ಆಗಿದೆ ಅಂತ. ಅವರ ಒಂದು ನಂಬರ್ ಹೇಳ್ತಾರೆ, ಆ ನಂಬರಿಗೆ ಇದು ಮಾಡ್ತೀನಿ. ಅದು ಕಸ್ಟಮರ್ ಕೇರಿಗೆ ಕಾಲ್ ಮಾಡಿದಾಗ ಇದು ಫೋನ್ಪೇನಲ್ಲಿ ರೀಚಾರ್ಜ್ ಆಗಿದೆ ಅಂತ ಕಸ್ಟಮರ್ ಕೇರ್ ಅವ್ರು ಹೇಳ್ತಾರೆ. ನಮ್ಮ ಮನೆ ಮುಂಚೆ ಹೊಸಕೆರಳಿಯಲ್ಲಿ ಇರುತ್ತೆ. ಹೊಸಕೆರಳಿಂದ ಮನೇನ ಬಗಲ್ಗುಂಟೆಗೆ ಶಿಫ್ಟ್ ಮಾಡ್ತೀನಿ. ಬಗಲ್ಗುಂಟೆಗೆ ಶಿಫ್ಟ್ ಮಾಡಿ ಅಲ್ಲೇ ಬಗಲ್ಗುಂಟೆ ಅಂದರೆ ನಾನು ನಮ್ಮ ಬ್ರದರ್ ಎಲ್ಲ ಜೊತೆಗಿರ್ತಾರೆ. ಆ ಹುಡುಗ ಬರೋಲ್ಲ ಅನ್ನೋ ಇದಕ್ಕೆ ಮಾಡ್ತೀವಿ. ಬಗಲ್ಗುಂಟೆಗೆ ಶಿಫ್ಟ್ ಮಾಡಿ ಒಂದು ವಾರದಲ್ಲೇ ಹುಡುಗನ ಜೊತೆ ಇನ್ನೂ ಓಡೋಗಿದ್ದಾಳೆ. ಹೀಗೆ ನಮ್ಮ ಮನೆ ಪಕ್ಕದಲ್ಲಿ ಒಬ್ಬರು ಕಟಿಂಗ್ ಶಾಪರ್ ಇದ್ದರು, ಪ್ರಭು ಅಂತ. ಅವ್ರ ಮೇಲೆ ಅಫೇರ್ ಇತ್ತು. ಅದು ನನಗೆ ಡೌಟ್ ಬಂದು ಏನೋ ಅವ್ರ ಫೋನಿಗೆ ಯಾವುದೋ ಮೆಸೇಜ್ ಮಾಡ್ತಿದ್ದಾರೆ ಏನಂತ ಹೇಳಿ ಕೇಳಿದಾಗ ಅವ್ರು ಹೇಳಿಲ್ಲ. ಯಾರ್ದು ಮೆಸೇಜ್ ಇದೆ ಏನಂತ ಕೇಳಿದಾಗ ಹೇಳಿಲ್ಲ. ಅದಕ್ಕೆ ಮುಂಚೆ ಏನಾಯ್ತು ಅಂದರೆ ಅವ್ರ ಮೊಬೈಲ್ಗೆ ರೀಚಾರ್ಜ್ ಆಗುತ್ತೆ. ಫೆಬ್ರವರಿನಲ್ಲಿ ಒಂದು ಸಲ ರೀಚಾರ್ಜ್ ಆಗುತ್ತೆ. ರೀಚಾರ್ಜ್ ಯಾರು ಮಾಡಿಸಿದ್ರು ಅಂತ ಕೇಳಿದಾಗ ನಾನೇ ಮಾಡಿಸ್ಕೊಂಡೆ ಅಂತ ಹೇಳ್ತಾಳೆ. ಆದರೂ ನಾನು ಡೌಟ್ ಬಂದು ನಮ್ಮ ಬ್ರದರಿಗೆ ಹೇಳ್ತೀನಿ ಮೊಬೈಲ್ ರೀಚಾರ್ಜ್ ಆಗಿದೆ ಅಂತ. ಅವರ ಒಂದು ನಂಬರ್ ಹೇಳ್ತಾರೆ, ಆ ನಂಬರಿಗೆ ಇದು ಮಾಡ್ತೀನಿ. ಅದು ಕಸ್ಟಮರ್ ಕೇರಿಗೆ ಕಾಲ್ ಮಾಡಿದಾಗ ಇದು ಫೋನ್ಪೇನಲ್ಲಿ ರೀಚಾರ್ಜ್ ಆಗಿದೆ ಅಂತ ಕಸ್ಟಮರ್ ಕೇರ್ ಅವ್ರು ಹೇಳ್ತಾರೆ. ನಮ್ಮ ಮನೆ ಮುಂಚೆ ಹೊಸಕೆರಳಿಯಲ್ಲಿ ಇರುತ್ತೆ. ಹೊಸಕೆರಳಿಂದ ಮನೇನ ಬಗಲ್ಗುಂಟೆಗೆ ಶಿಫ್ಟ್ ಮಾಡ್ತೀನಿ. ಬಗಲ್ಗುಂಟೆಗೆ ಶಿಫ್ಟ್ ಮಾಡಿ ಅಲ್ಲೇ ಬಗಲ್ಗುಂಟೆ ಅಂದರೆ ನಾನು ನಮ್ಮ ಬ್ರದರ್ ಎಲ್ಲ ಜೊತೆಗಿರ್ತಾರೆ. ಆ ಹುಡುಗ ಬರೋಲ್ಲ ಅನ್ನೋ ಇದಕ್ಕೆ ಮಾಡ್ತೀವಿ. ಬಗಲ್ಗುಂಟೆಗೆ ಶಿಫ್ಟ್ ಮಾಡಿ ಒಂದು ವಾರದಲ್ಲೇ ಹುಡುಗನ ಜೊತೆ ಇನ್ನೂ ಓಡೋಗಿದ್ದಾಳೆ. ಹೀಗೆ ನಮ್ಮ ಮನೆ ಪಕ್ಕದಲ್ಲಿ ಒಬ್ಬರು ಕಟಿಂಗ್ ಶಾಪರ್ ಇದ್ದರು, ಪ್ರಭು ಅಂತ. ಅವ್ರ ಮೇಲೆ ಅಫೇರ್ ಇತ್ತು. ಅದು ನನಗೆ ಡೌಟ್ ಬಂದು ಏನೋ ಅವ್ರ ಫೋನಿಗೆ ಯಾವುದೋ ಮೆಸೇಜ್ ಮಾಡ್ತಿದ್ದಾರೆ ಏನಂತ ಹೇಳಿ ಕೇಳಿದಾಗ ಅವ್ರು ಹೇಳಿಲ್ಲ. ಯಾರ್ದು ಮೆಸೇಜ್ ಇದೆ ಏನಂತ ಕೇಳಿದಾಗ ಹೇಳಿಲ್ಲ. ಅದಕ್ಕೆ ಮುಂಚೆ ಏನಾಯ್ತು ಅಂದರೆ ಅವ್ರ ಮೊಬೈಲ್ಗೆ ರೀಚಾರ್ಜ್ ಆಗುತ್ತೆ. ಫೆಬ್ರವರಿನಲ್ಲಿ ಒಂದು ಸಲ ರೀಚಾರ್ಜ್ ಆಗುತ್ತೆ. ರೀಚಾರ್ಜ್ ಯಾರು ಮಾಡಿಸಿದ್ರು ಅಂತ ಕೇಳಿದಾಗ ನಾನೇ ಮಾಡಿಸ್ಕೊಂಡೆ ಅಂತ ಹೇಳ್ತಾಳೆ. ಆದರೂ ನಾನು ಡೌಟ್ ಬಂದು ನಮ್ಮ ಬ್ರದರಿಗೆ ಹೇಳ್ತೀನಿ ಮೊಬೈಲ್ ರೀಚಾರ್ಜ್ ಆಗಿದೆ ಅಂತ. ಅವರ ಒಂದು ನಂಬರ್ ಹೇಳ್ತಾರೆ, ಆ ನಂಬರಿಗೆ ಇದು ಮಾಡ್ತೀನಿ. ಅದು ಕಸ್ಟಮರ್ ಕೇರಿಗೆ ಕಾಲ್ ಮಾಡಿದಾಗ ಇದು ಫೋನ್ಪೇನಲ್ಲಿ ರೀಚಾರ್ಜ್ ಆಗಿದೆ ಅಂತ ಕಸ್ಟಮರ್ ಕೇರ್ ಅವ್ರು ಹೇಳ್ತಾರೆ. ನಮ್ಮ ಮನೆ ಮುಂಚೆ ಹೊಸಕೆರಳಿಯಲ್ಲಿ ಇರುತ್ತೆ. ಹೊಸಕೆರಳಿಂದ ಮನೇನ ಬಗಲ್ಗುಂಟೆಗೆ ಶಿಫ್ಟ್ ಮಾಡ್ತೀನಿ. ಬಗಲ್ಗುಂಟೆಗೆ ಶಿಫ್ಟ್ ಮಾಡಿ ಅಲ್ಲೇ ಬಗಲ್ಗುಂಟೆ ಅಂದರೆ ನಾನು ನಮ್ಮ ಬ್ರದರ್ ಎಲ್ಲ ಜೊತೆಗಿರ್ತಾರೆ. ಆ ಹುಡುಗ ಬರೋಲ್ಲ ಅನ್ನೋ ಇದಕ್ಕೆ ಮಾಡ್ತೀವಿ. ಬಗಲ್ಗುಂಟೆಗೆ ಶಿಫ್ಟ್ ಮಾಡಿ ಒಂದು ವಾರದಲ್ಲೇ ಹುಡುಗನ ಜೊತೆ ಇನ್ನೂ ಓಡೋಗಿದ್ದಾಳೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.